ನಮಸ್ಕಾರ, ನ್ಯೂಸ್ 92ಗೆ ಸ್ವಾಗತ. ನಾನು ಇಸ್ಮಾಯಿಲ್ ಮುಲ್ಲಾ. ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 92 ಇಂಡಿಯಾ. ಜಹೀರ ಅತನೂರ ಸೆಕೆಂಡ್ ರ್ಯಾಂಕ್ ಸಿವಿಲ್ ನ್ಯಾಯಾಧೀಶರು, ಕರ್ನಾಟಕ ಹೈಕೋರ್ಟ್. ಫಯಾಜ್ ಕಲಾದಗಿ ಸಮಾಜ ಸೇವಕ ಪ್ರಶಸ್ತಿ ಪುರಸ್ಕೃತರು. ಶ್ರೀಮತಿ ಆಫ್ರಿನ್ ಕೌಸರ ಎಸ್ ಮುಲ್ಲಾ ಆದರ್ಶ ಶಿಕ್ಷಕಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರು. ಮೀರಾಸಾಬ ಮುಲ್ಲಾ ಕಾಂಗ್ರೆಸ್ ಮುಖಂಡರು. ಪ್ರೊ. ರಸೂಲ್ ಮುಲ್ಲಾ ಅತಣಿಕೆ ಎಂಎ ರಾಜ್ಯ ಮುಖಂಡರು. ದಸ್ತಗೀರ ಸಾಲೋಟಗಿ. ಡಾಕ್ಟರ್ ಶಮಶರಲಿ ಮುಲ್ಲಾ ಟಾಪರ್ಸ್ ಕೋಚಿಂಗ್ ಅಕಾಡೆಮಿ ಮುಖ್ಯಸ್ಥರು. ಡಾಕ್ಟರ್ ಹಾಜಿ ಮುಲ್ಲಾ ಇಮಾಮಸಾಬ ಮುಲ್ಲಾ ಕೆ ಎಂಎ ಜಿಲ್ಲಾ ಅಧ್ಯಕ್ಷರು. ರಾಜು ಮುಲ್ಲಾ, ರಂಜಾನ ಮುಲ್ಲಾ ವಕೀಲರು. ಜುಬೇರ್ ಮುಲ್ಲಾ, ರಜಾಕಸಾಬ ಕಾಕಂಡಕಿ. ನಬಿಸಾಬ ಮುಲ್ಲಾ, ಮೊಹಮ್ಮದ ಮುಲ್ಲಾ, ಯಾಸೀನ್ ಮುಲ್ಲಾ, ಶಫೀಕ್ ಮುಲ್ಲಾ ಸಿಬ್ಬಂದಿಗಳು. ನಯೀಂ ಕಲಾದಗಿ, ಬಿಸ್ಮಿಲ್ಲಾ ಬಾಗಾಯತ, ಫರ್ಜಾನಾ ಸುತಾರ ಮುಂತಾದವರು ಉಪಸ್ಥಿತರಿದ್ದರು. ವಿದ್ಯಾರ್ಥಿ ಪಾಲಕರೇ, ಪೂಜ್ಯರ ಆಶೀರ್ವಾದದ ಫಲ ತಮ್ಮೆಲ್ಲರ ಸಹಾಯ ಸಹಕಾರ. ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ, ಅನುಭವಿ ಶಿಕ್ಷಕರ ಸಮರ್ಥ ಮಾರ್ಗದರ್ಶನ, ದಕ್ಷ ಆಡಳಿತ, ಪರಿಶ್ರಮಶಾಲಿ ಸಿಬ್ಬಂದಿ ವರ್ಗ, ಬಿಸಿ ರುಚಿಕಟ್ಟಾದ ಹಾಗೂ ಪೌಷ್ಟಿಕ ಆಹಾರ ಕೊಟ್ಟ ಅಡುಗೆ ಸಿಬ್ಬಂದಿ ವರ್ಗದ ಸಿಬ್ಬಂದಿ ಸಹಕಾರ, ಬಂಧು ಮಿತ್ರರು, ಗುರು ಹಿರಿಯರು ಅವರಿವರನ್ನದೇ ಪ್ರತಿಯೊಬ್ಬರ ಸಹಕಾರದಿಂದ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸೆಸ್ ಐತಿಹಾಸಿಕ ಗೆಲುವನ್ನು ಸಾಧಿಸುವತ್ತ ಬಾನೆತ್ತರಕ್ಕೆ ಬೆಳೆಯುತ್ತಿರುವುದು. ಈ ಮೊದಲು ತಿಳಿಸಿದ ಹಾಗೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ 95% ಅಂಕ ಗಳಿಸಿ ಮೆಜೆಸ್ಟಿಕ್ ಕೋಚಿಂಗ್ ಸೆಂಟರ್ಗಳನ್ನು ಹಿಂದಿಕ್ಕಿರುವುದು ಹೆಮ್ಮೆಯ ಸಂಗತಿಯಾದರೆ, ಪ್ರತಿಷ್ಠಿತ ಅಖಿಲ ಭಾರತೀಯ ಸೈನಿಕ ಶಾಲೆಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಪರೀಕ್ಷೆಗೆ ಕುಳಿತ 27 ಮಕ್ಕಳಲ್ಲಿ 13 ಆಯ್ಕೆಯಾಗುವ ನಿರೀಕ್ಷೆ ನಮ್ಮ ಹುಮ್ಮಸ್ಸನ್ನು ಇಮ್ಮಡಿಗೊಳಿಸಿದೆ. ಒಟ್ಟು 10 ರೌಂಡ್ಗಳಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಕಡಿಮೆ ಅವಧಿಯಲ್ಲಿಯೇ ಸಂಸ್ಥೆ ಅಭೂತಪೂರ್ವ ಯಶಸ್ಸು ಸಾಧಿಸಲು ಸಹಕರಿಸಿದ ತಮ್ಮೆಲ್ಲರಿಗೂ ಅನಂತಕೋಟಿ ವಂದನೆಗಳು. ಇದೇ ರೀತಿ ತಮ್ಮ ಸಹಕಾರ ಯಾವತ್ತೂ ನಮ್ಮ ಸಂಸ್ಥೆಯೊಂದಿಗೆ ಇರಲೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಅಧ್ಯಕ್ಷರು, ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸೆಸ್, ವಿಜಯಪುರ. ಅವರಲ್ಲಿ ಕೂಡ ಈಗಾಗಲೇ ಡಿಗ್ರಿ ಕಾಲೇಜ್ಗಳಲ್ಲಿ ಆಗಿರ್ಬೋದು, ಅನೇಕ ಶಾಲಾ ಕಾಲೇಜುಗಳಲ್ಲಿ ಸೇವೆ ಮಾಡಿ ಇವತ್ತು ಗುರುತಿಸಿಕೊಂಡು ಈಗ ಪ್ರೆಸೆಂಟ್ ಏನಪ್ಪಾ ಅಂದ್ರೆ ಆಂಗ್ಲ ಮಾಧ್ಯಮ, ಸಂಗಮೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ಉಪಪ್ರಾಚಾರ್ಯರಾಗಿ ಸೇವೆ ಮಾಡ್ತಿರುವಂತಹ ಒಂದು ಸೇವೆಯನ್ನ ಏನಪ್ಪಾ ಅಂದ್ರೆ ಒಂದು ಕಂಡು ಅವರಿಗೆ ಸರ್ವಧರ್ಮ ಪ್ರತಿಷ್ಠಾನ ಸಿರಿಯಲ್ಲಿ 18ನೇ ತಾರೀಕಿಗೆ ಅವರಿಗೆ ಆದಂತಹ ಒಂದು ಗೌರವಾರ್ಪಣೆಯನ್ನ ನೀಡಿ ಅವರಿಗೆ ರಾಜ್ಯ ಪ್ರಶಸ್ತಿಯನ್ನ ಉತ್ತಮ ಶಿಕ್ಷಕಿ, ಆದರ್ಶ ಶಿಕ್ಷಕಿ ಎಂಬ ಒಂದು ಪ್ರಶಸ್ತಿ ನೀಡಿ ಗೌರವಿಸಿದೆ. ಅವರಿಗೂ ಕೂಡ ನಮ್ಮ ಟಾಪರ್ಸ್ ಕೋಚಿಂಗ್ ಅಕಾಡೆಮಿ ಹಾಗೂ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ಅದ್ರ ಜೊತೆಗೆ ಅವರಿಗೆ ಯಾಕಂತಂದ್ರೆ ನಮ್ಮ ಶಾಲಾ ಸಿಬ್ಬಂದಿಗಳು ಹಾಗೂ ಮುದ್ದು ಮಕ್ಕಳು ಅವರನ್ನ ಗೌರವಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ.